ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಬ್ಯಾಕ್ ಆನ್ ನನ್ನ ಗಾಡಿ. ಓಹೋ, ಎಷ್ಟು ಚೆನ್ನಾಗಿದೆ ಫೀಲು. ಈ ಫೀಲ್ ನನಗೆ ಯಾವ ಗಾಡಿಗೂ ಬಂದಿಲ್ಲ. ಈ ಗಾಡಿ ಯಾವ ರೀತಿ ಇದೆ ಅಂದರೆ X-Pulse 210 ಮೇಲೆ ಹಿಮಾಲಯನ್ 450 ಸ್ವಲ್ಪ ಕಡಿಮೆ ವೇಟು. ಸೊ ವೇಟ್ ಮ್ಯಾನೇಜ್ಮೆಂಟ್ ಎಲ್ಲ ಸಖತ್ತಾಗಿದೆ, ನಿಂಬಲ್ಲಿದೆ ಸಖತ್ತಾಗಿ. ಸೊ ತುಂಬ ಲೈಕ್ ರೈಡ್ ಕಂಫರ್ಟ್ ಜಾಸ್ತಿ ಇದರಲ್ಲಿ ಹಂಗೆ ಕಂಪೇರ್ ಮಾಡಿದ್ರೆ ಹಿಮಾಲಯನ್ನು ಹಾಗೆ X-Pulseಗೆ. ಓಹೋ, ಗೋಮಾತಾ ಇನ್ ಬಿಟ್ವೀನ್ ರೋಡ್. ಐದು ಸಿಗೋಣ, ಆಮೇಲೆ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಸಿಗೋಣ. ತುಂಬ ಟ್ರಾಫಿಕ್ ಇದೆ. ಈಗ ಹಾಕ್ಕೊಂಡು ನಿಂತ್ರೆ ಹಂಗೇಣ ಹಿಂಗಡೆ ಟೈಮಲ್ಲಿ ಅವ್ರ ಹೆಸರು ನೆನ್ಸ್ಕೊಳ್ಳೋದು ಹೊರ ನೋಡೋದು. ಕರೆಕ್ಟಾಗಿ ನಾನು ಎಕ್ಸಾಮ್ ಬರೆಯೋಕ್ಕೆ ಸ್ಕೂಲ್ ಬಂದಿದ್ದೆ. ನೀಟು ಎಕ್ಸಾಮ್ ಬರೆಯೋದಂತ ಬಂದಿದ್ದೆ. ಮಾಡ್ತಿರ್ತಾರೆ ಸಂಡೇ ಕ್ರೇಜಿ ಆಗ್ತಿದೆ. ಬ್ರೋ ಸಿಕ್ಕರು ನಮ್ಮ ಬ್ರೋ ಗದಗವ್ರು. ವಾಟ್ ಅ ಕೋಇನ್ಸಿಡೆನ್ಸ್ ಬ್ರೋ. ಬ್ರೋ ಏನು ಸಮಾಚಾರ, ಆರಾಮ? ಏನು ಬ್ರೋ ಕೋಇನ್ಸಿಡೆಂಟ್, ಬೆಂಗಳೂರಿನಾಗ ಸಿಗೋದು ಕ್ರೇಜಿ ಬ್ರೋ. ಹಿಂಗೆಲ್ಲ ಕೆಲ್ಸಕ್ಕೆ ಹೊಂಟಿದ್ದೆ ಬ್ರೋ ನೀವು? ಈ ಗಾಡಿಗೆ ಅಂದರೂ ಕ್ರೇಜಿ ರಿಯಾಕ್ಷನ್ ಬರುತ್ತೆ. ಇವಾಗ ಹಿಂಗಡೆ ಬರ್ತಾರೆ ಅಪ್ಪ ಮಗ ಒಬ್ಬರು ಹೆವಿ ನೋಡ್ತಿದ್ರು ಗಾಡಿ ಆವಾಗಿಂದ. ಪಾಪ ಅದೇ ಎಲ್ಲರೂ ಬೈಕ್ ಎಂದಿದ್ವಿ ಅಷ್ಟೇ. ಬೈಕ್ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಅಷ್ಟೇ ಡೇಂಜರಸ್ ಬಿಡಿ, ಅದು ಸೆಕೆಂಡರಿ. ಬಟ್ ಸ್ಟಿಲ್ ನೀವು ಹೆಂಗೆ ಓಡ್ಕೊಂಡಿರ್ತೀರ, ಏನು ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಅಣ್ಣ ಎಲ್ಲಿ ಹೋಗ್ತಿದ್ಯಾ ಅಣ್ಣ?
ಫೋನಲ್ಲಿ ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡೋದಲ್ಲ. ಯಾರು ರೈಟು ಲೆಫ್ಟ್ ಹೇಳಿದ್ದಾರೆ ಗೊತ್ತೇ ಆಗಲ್ಲ. ತುಂಬಾ ಹುಷಾರಾಗಿ ಓಡ್ಕೊಂಡು ಹೋಗೋದು ಗಾಡಿನ, ಎಸ್ಪೆಷಲಿ ಸ್ವಲ್ಪ ಪವರ್ಫುಲ್ ಇರೋ ಗಾಡಿನ. ಪೆಟ್ರೋಲ್ ವಾರ್ನಿಂಗು, ಪೆಟ್ರೋಲ್ ಹಾಕ್ಬೇಕು ಇವಾಗ. ನೋ ಇಂಡಿಕೇಟರ್ ಇದೆ, ಫ್ಯೂಲ್ಡು ಫಸ್ಟ್ ಪೆಟ್ರೋಲ್ ಹಾಕ್ತಾನೆ ಎಲ್ಲಾದರೂ ಹೋಗಿ. ಸಿಗೋಣ ಆಮೇಲೆ, ಬಾಯ್. ಹುಡುಗ ಸೈಕ್ ಆಗೋನೆ ಗಾಡಿ ನೋಡಿ. ಕ್ರೇಜಿ ಪೆಟ್ರೋಲ್ ಪಂಪ್ ಇದು, ಇದು ಮಲ್ಲೇಶ್ವರದಲ್ಲಿದೆ. ಕೂಲ್ ಆಗಿದೆ ಗಾಡಿ ನೋಡಿ, ಹಿಂಗಿದೆ, ಈಸಾಗಿದೆ. ನಾವಾಗಿಂದಾನು ನೋಡ್ತಾನೆ ಪಾಪ ಸೈಕ್. ಗಾಡಿ ನಿಂತಿದೆ ಕ್ರೇಜಿ. ಯಾವುದೋ ವರ್ಷ 650 ಇರ್ಬೇಕು ಅನ್ಸುತ್ತೆ. ಗೋ ಗೈಸ್. $90 ಕಿಲೋಮೀಟರ್ ರೇಂಜ್ ತೋರಿಸ್ತಾ ಇದೆ. 5 ನಿಮಿಷದಲ್ಲಿ ಇದು ಹೋಗುತ್ತೆ. ಇವಾಗ ಏನಕ್ಕೆ ಪೆಟ್ರೋಲ್ ಹಾಕ್ಸಿಲ್ಲ ಜಾಸ್ತಿ ಅಂತ ಅಂದರೆ ಸರ್ವಿಸಿಗೆ ಕೊಡ್ಬೇಕು ಗಾಡಿ. ಸೊ ಅವಾಗ ಕಡಿಮೆ ಇದ್ದಷ್ಟು ಒಳ್ಳೆಯದಾಗಿರುತ್ತೆ ಅವ್ರಿಗೂ, ವರ್ಕರ್ಸ್ಗೂ ಆ್ಯಂಡ್ ನಮಗೂ. ಲಾಂಗ್ ಸಿಗ್ನಲ್ ಸಿಗೋಣ ಮತ್ತೆ. ಇನ್ನೂ ಮುಗ್ದಿಲ್ಲ ಗೈಸ್. ಇಲ್ಲಿ ಅರ್ಧ ರೋಡ್ ಕವರ್ ಆಗಿದೆ. ಮೊನ್ನೆಯಿಂದ ಇಲ್ಲಿ ಮಾಡ್ತಿದ್ದು, ಇವಾಗ ಅಲ್ಲಿ ಶಿಫ್ಟ್ ಆಗಿದೆ ಕೆಲಸ. ಇನ್ನು ಎಷ್ಟು ತಿಂಗಳು ಏನೋ. ಇಲ್ಲಿ ಸ್ಟೇಟ್ ರೋಡ್ ನೋಡ್ತಿದ್ರಲ್ಲ, ಇದು ಕ್ಲೋಸ್ ಆಗಿ ಒಂದು 2 ತಿಂಗಳು ಆಗಿ ಬಂತು. ಇವಾಗ ನಾ ಈ ಸ್ಟೇಟ್ ರೋಡಿಂದನೇ ಹೋಗ್ತಿದ್ದೆ, ಯಾವಾಗಲೂ ಕ್ಲೋಸ್ ಆಗಿ 1.5 ತಿಂಗಳಾಯಿತು. ಇನ್ನೂ ಓಪನ್ ಆಗಿಲ್ಲ, ಗೊತ್ತಿಲ್ಲ ಯಾವಾಗ ಆಗುತ್ತೆ. ಓಪನ್ ಆದ್ರೂ ಇವಾಗ ಮಳೆಗಾಲ, ಅದರಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಅದರಲ್ಲಿ ಎಲ್ಲ ಮಳೆ ಬಂದರೆ ಗೊತ್ತೇ ಆರುತ್ತೆ, ಗೊತ್ತೇ ಆಗುತ್ತೆ. ಸಿಗ್ನಲ್ ನಿಂತಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ರೇರ್ ಆಫ್ ದ ರೇರೆಸ್ಟ್ ಗಾಡಿ RTR 310 ನಿಂತಿದೆ. ಸಿಂಗಲ್ ವೀಲ್ ಫುಲ್ಲು ಡೌನ್ ಆಗಿದೆ. ಅಣ್ಣನಿಗೆ ಗೊತ್ತಿದ್ದೇನೋ ಇಲ್ಲ ಗೊತ್ತಿಲ್ಲ. ದೂರ ಇದೆ ನನ್ನ, ನಿಯರ್ ಇದ್ದರೆ ಹೇಳಿ ಹೋಗ್ತಿದ್ದೆ. ಪರವಾಗಿಲ್ಲ, ಬನ್ನಿ ಸಿಕ್ಕರೆ ಹೇಳೋಣ. ಇವೆಲ್ಲ ಅನ್ಕೋತೀನಿ ಹಿಂಗಡೆ ಹೋದ ಅಣ್ಣ, ಹಿಂಗಡೆ ಹೋದ ಕಾಣಿಲ್ಲ.
ಟ್ರಾಫಿಕ್ ಇದೆ ಗೈಸ್ ಇಲ್ಲಿ, ಏನು ಮಾಡೋಕ್ಕಾಗಲ್ಲ, ಆರಾಮಾಗಿ ಹೋಗ್ಬೇಕು ಅಷ್ಟೇ. ಹೆವಿನೇ ಇದೆ ಟ್ರಾಫಿಕ್ಕು, ನೋಡ್ತೀರಲ್ಲ. ನಂಬರ್ 1231 1231 ಹೈಟ್ ನಂಬರ್. ಪೇಂಟಿಂಗ್ ಚೆನ್ನಾಗಿದೆ. ಬನ್ನಿಗ ಜಂಪ್ ತೋರಿಸ್ಲಾ ಇವತ್ತು, ಜಂಪ್ ಮಾಡ್ತಾನೆ ಕ್ರೇಜಿ ಜಂಪು. ಏನೊಂದು ಮಾಡೋಣ, ಹುಷಾರಾಗಿ ಮಾಡ್ಬೇಕು, ಸ್ವಲ್ಪ ರಿಸ್ಕ್ ಇರುತ್ತೆ. ನೀವ್ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಕ್ರೇಜಿ ಸಸ್ಪೆನ್ಷನ್ ಬೆಣ್ಣೆ. ಮುಂದ್ಗಡೆನೆ ಕವಾಸಾಕಿ ಶೋರೂಮು. ಸೂನ್ ಒನ್ ಡೇ ನಾವು ಕವಾಸಾಕಿ ತೊಗೊಳ್ಳೋಣ ಹುಂಗಾಯಿ. ಗೋವನ್ 350 ಇದು ಗಾಡಿ ಚೆನ್ನಾಗೇ ಇದೆ, ನೋಡೋಕ್ಕೆ ಚೆನ್ನಾಗಿದೆ. ಬಟ್ ತುಂಬ ಜನ ತುಂಬಾ ಇಶ್ಯೂಸ್ ಬರ್ತಿದೆ ಇದರಲ್ಲೂ, ಗೊತ್ತಿಲ್ಲ ಯಾವ ರೀತಿ ಏನು ಅಂತ. ಓಹೋ ಅಣ್ಣ, ಏನಕ್ಕೆ ಬೇಕಣ್ಣ, ಆರಾಮಾಗಿ ಹೋಗಿ ಅಣ್ಣ. ಸಿಗ್ನಲ್ ಇಲ್ಲ ಅಂದ್ರೂ ಹೋಗ್ತವ್ರೆ, ಏನು ಹೇಳೋಣ ಗೈ, ಇವ್ರು ಸಿಗ್ನಲ್ ಸ್ಟಾಪ್ ಇದೆ ಅಂದರೂ ಹೋಗ್ತವ್ರೆ. ಕ್ವೈಟ್ ಕಾಮನ್ ಇಲ್ಲಿ. ಇದು ಲೈಕ್ ಮಿನಿಮಮ್ ಡಿಸ್ಪ್ಲೇ, ರೆಡ್ಯೂಸ್ಡ್ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ನು. ಸೊ ನಿಮಗೆ ಒಂದು ಗೇರ್ ಇಂಡಿಕೇಟರು, ಫ್ಯೂಲು ಹಾಗೆ ಸ್ಪೀಡು ಅಷ್ಟೇ ತೋರಿಸುತ್ತೆ ಗೈಸ್. ನಮ್ಮ ಲೆಟ್ಸ್ ಗೋ. ವೆಲ್ಕಮ್ ಟು रोड खाली खाली भाई. ಇಷ್ಟೆಲ್ಲ ರೋಡ್ ಖಾಲಿ ಇದ್ರೆ ಇದೇ ಮೇಲೆನೇ ಬರ್ತಾರೆ ಬಡಿ ಮಕ್ಕಳು. ವಿಲ್ಸನ್ ಗಾರ್ಡನ್ನು ಸಿಗೋಣ ಗೈಸ್. ಬಾಯ್.